ಮಂಡ್ಯ ರಣಕಣದಲ್ಲಿ ಬಹಿರಂಗ ಪ್ರಚಾರಕ್ಕೆ ಉಳಿದಿರೋದು ಕೇವಲ ಮೂರು ದಿನ. ಈ ಸಂದರ್ಭದಲ್ಲಿ ಈಗಾಗಲೇ ಭರ್ಜರಿ ಪ್ರಚಾರ ಮತಬೇಟೆಯನ್ನ ನಡೆಸ್ತಾ ಇದ್ದಾರೆ ಸುಮಲತಾ ಅಂಬರೀಶ್. ಮುಖ್ಯಮಂತ್ರಿ ಮಗ ನಿಖಿಲ್ ಕುಮಾರಸ್ವಾಮಿ ಕೂಡ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಕ್ರಿಶ್ಚಿಯನ್ ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ ಸುಮಲತಾ ಭಾನುವಾರ ಆಗಿರೋದ್ರಿಂದ ಮಂಡ್ಯದ ಸುಭಾಷ್ ನಗರದಲ್ಲಿರುವಂತಹ ಸಿಎಸ್ಐ ಸಾರಿ ಚರ್ಚ್ಗೆ ಭೇಟಿಯನ್ನ ನೀಡಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಚುನಾವಣೆ ಶಾಂತಿಯುತವಾಗಿ ನಡೆಯಲಿ, ಸೋಲು ಗೆಲುವು ಸಾಮಾನ್ಯ, ಸುಮಲತಾರ ಕೋರಿಕೆಯನ್ನು ಯೇಸುವಿನ ಮಡಿಲಿಗೆ ಹಾಕೋಣ ಅಂತ ರವೀಂದ್ರ ರಾಜ್ಕುಮಾರ್ ಪ್ರಾರ್ಥಿಸಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128 ಜಯಂತಿ ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಂಡು ಅವ್ರಿಗೆ ನಮನಗಳು ಸಲ್ಲಿಸಬೇಕು. ಯಾಕೆಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ಶಿಲ್ಪಿ ಅನ್ನೋ ವಿಷಯ ಎಲ್ರಿಗೂ ಗೊತ್ತಿದೆ. ಬಹುಶಃ ಕೆಲವ್ರಿಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನು ಅಂತಂದರೆ, ಮಹಿಳೆಯರಿಗೆ ಮತದಾನದ ಹಕ್ಕು ಅವರು ತಂದು ಕೊಟ್ಟಿದ್ದು. ಆದರೆ ಆ ವಿಚಾರದಲ್ಲಿ ಹೋರಾಟ ಮಾಡಿದವರು ಅಂಬೇಡ್ಕರ್ ಅವರು. ಈ ಒಂದು ದಿನ ನಾನು ಒಬ್ಬ ಮಹಿಳೆಯಾಗಿ ನಮ್ಮ ಈ ಲೋಕಸಭಾ ಚುನಾವಣೆಯಲ್ಲಿ ನಾನು ಒಂದು ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೋದಕ್ಕೂ ಇದು ಒಂದು ಕಾರಣ. ಯಾಕೆ ಅಂತಂದರೆ, ಮಹಿಳೆಯರಿಗೆ ಆವತ್ತು ಅವ್ರ ಮತದಾನದ ಹಕ್ಕು ಕೊಡಿಸ್ಲಿಲ್ಲ ಅಂದರೆ ಇವತ್ತು ಇದು ಆಗ್ತಾ ಇರಲಿಲ್ವೇನೋ. ಹಾಗಾಗಿ ತುಂಬಾ ಹೆಮ್ಮೆ ಆಗುವಂಥ ವಿಷಯ ಇದು. ಮಹಿಳೆಯರ ಬಗ್ಗೆ ಅವ್ರು ಮಾಡಿರುವಂಥ ಹೋರಾಟ, ಅವರು ನೆಹರು ಅವರ ಸಂಪುಟದಲ್ಲಿ ಕಾನೂನು ಸಚಿವರಾಗಿದ್ದು, ಎಷ್ಟೋ ಸೋಷಲ್ ಜಸ್ಟಿಸ್ಗೋಸ್ಕರ ಒಂದು ಹೋರಾಟ ಮಾಡಿದವರು. ಅವರನ್ನ ಒಂದೇ ಬಾಕ್ಸ್ ಕಡೆ ನಮ್ಮ ಎಮ್ಮೆಲ್ಲರ ನಾಯಕ ನಟರು ನೆಚ್ಚಿನ ಹಾಗೂ ನನ್ನ ಪ್ರೀತಿಯ ಅಂಟಮ್ಮ ಯಡಿಯೂರಪ್ಪ ಹೆಂಗಿದ್ದೀರಣ್ಣ? ಚೆನ್ನಾಗಿದ್ದೀರಾ? ಮೊದಲನೇದಾಗಿ ಎಲ್ರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಒಂಚೂರು ಹೋದ್ರೆ ಇನ್ನೊಂಚೂರು ಹಿಂಗ್ ಬಂದ್ರೆ ಈ ಕಡೆ ಮೈಸೂರು ಹಿಂಗ್ ಹೋಗುತ್ತೆ. ನಾನು ನಮ್ಮ ತಂದೆಯವ್ರ ಮೈಸೂರು, ಈ ಕಡೆ ನಮ್ಮ ತಾಯಿಯವ್ರ ಹಾಸನ. ಪ್ರೀತಿ ಬೆಳೆದಿರೋದೆಲ್ಲ ಹಿಂಗೆ ಸುತ್ತ. ಸೊ ಬಹಳ ಪ್ರೀತಿ ನನಗೆ. ಎಲ್ಲೇ ಬಂದ್ರು ನಮ್ಮ ಎಮ್ಮೆಲ್ಲರ ನಾಯಕ ನಟರು ನೆಚ್ಚಿನ ಹಾಗೂ ನನ್ನ ಪ್ರೀತಿಯ ಅಂಟಮ್ಮ